ನಂದು ಬ್ರೇಕಪ್ ಆಗ್ದೋಗ ಯಾವ ಥರ ಅಳ್ದೆ. ಹಾಯ್ ಗೈಸ್, ನಮಸ್ಕಾರ ಕಣ್ರಿ. ಎಲ್ಲರಿಗೆಲ್ಲ ಚೆನ್ನಾಗಿದ್ರ ಅಂತ ಅನ್ಕೊಂತೀನಿ. ಚೆನ್ನಾಗಿರ್ಬೇಕು ಶಕ್ಲಿ ನೀನು ನೋಡೋ ನನ್ನ ಲಾಕ್ಸ್ ಎಲ್ಲ ಅದಕ್ಕೆಲ್ಲ ಮಸ್ತಾಗಿರ್ಬೇಕು, ಖುಷಿಯಾಗಿರಿ. ಗೈಸ್, ಕಾಲೇಜ್ ಎಲ್ಲ ಮುಗೀತು, ಮಸ್ತಾಗಿ ಊರಿಗೆ ಬಂದು ಊರಲ್ಲಿ ಸ್ವಲ್ಪ ದಿನ ಇರೋಣ ಅನ್ಕೊಂಡ್ರೆ ಊರಿಗೆ ಬಂದಾದ್ಮೇಲೆ ಪಿಜ್ಜಾ ತಿನ್ಬೇಕು ಅನಿಸ್ತೈತೆ. ನೋಡಿ, ನಾನು ಕಾಲಿಕ್ಕಿದ ಕಡೆ ಎಲ್ಲ ಧೂಳೆ ನೋಡ್ರಾ, ಹಿಂಗೆ ಧೂಳು. ಇದನ್ನೇ ನಾನು ನೆಕ್ಸ್ಟ್ ಮಾಡೋ ಮೂವಿಗಳಲ್ಲಿ ಇದೇ ಥರ ಈ ಫುಲ್ ಟ್ರಿಕ್ ಯೂಸ್ ಮಾಡ್ತೀನಿ. ಹಿಂಗೆ ಕಾಲಿಕ್ಕಿದ್ರೆ ಧೂಳು ಬರ್ಬೇಕು ಹಂಗೆ ಹೆಂಗೆ. ನಾವು ತಲೆ ಬೇಜಾನ್ ಐತೆ ಗೈಸ್, ಯೂಸ್ ಮಾಡೋದು ಅಷ್ಟೇ ನಾವು. ಹೌದಾ? ಈ ಸೂರಿಂದ ಬಂದಿದ ತಕ್ಷಣ ಮಲ್ಕೊಂಬಿಟ್ಟು ನಾನು ಸ್ವಲ್ಪ ಹೊತ್ತು ಒಂದು 1 hour 2 hour. ಆಮೇಲೆ ಎದ್ದು ನೋಡ್ತೀನಿ, ವೈಟ್ ಕಾಣಿಸ್ತಾ ಇದ್ದೀನಿ, ಎಲ್ಲೋ ಗ್ಲೋ ಆಗ್ಬಿಟ್ಟಿದ್ದೀನಿ. ಮಲ್ಕೊಂಡಿರೋ ಟೈಮಲ್ಲಿ ಎಲ್ಲೋ ದೇವ್ರು ನನ್ನ ಮೂತಿಗೆ ಏನೋ ಜಾಮ್ ಜೂಮ್ ಮಾಡಿಬಿಟ್ಟವ್ರೆ. ಗೈಸ್, ಇಲ್ಲಿ ನೋಡಿ, ನಮ್ಮ ಮಮ್ಮಿ ನನಗೆ ಬಾರ್ಬಿಕ್ಯೂ ಮಾಡೋದಕ್ಕೆ ಹೆಲ್ಪ್ ಮಾಡ್ತು, ನಾನು ಅವ್ರಿಗೆ ಇದು ಹೆಲ್ಪ್ ಮಾಡ್ತೀನಿ. ಒಂದು ಒಳ್ಳೆ ಮಸ್ತಾಗಿರೋದು ತಿನ್ಬಿಟ್ಟು ಖುಷಿಯಾಗಿ ನೆಮ್ಮದಿಯಾಗಿ ಸಂಡೇನ ಕಳಿಸ್ಬಿಡೋದು ಅಷ್ಟೇ. ಜಾಲಿ. ಎಕ್ಸಾಮ್ ಬೇರೆ ಆಗೋಯ್ತು ಫುಲ್ಲು. ಏನಂತಾರೆ, ಏನಿಲ್ಲ ಬಿಡಿ, ಮಾತು ಬರ್ತಾಯಿಲ್ಲ, ಏನು ಮಾಡೋದು, ಮಾತಿಲ್ಲ ಕತೆ ಇಲ್ಲ. ಇನ್ನೇನಿದೆ, ಏಪ್ರಿಲ್ 7ನೇ ತಾರೀಕು ಎಲ್ಲ ಇದೆ, ರಿಸಲ್ಟ್ ಇದೆ. ಏನೋ ಹುಚ್ಚಿನ ಥರ ಏನೇನೋ ಅಂತ ಇದ್ದೀನಿ, ನೀವು ನೋಡ್ತಾ ಇದ್ದೀರಾ. ನೋಡ್ಕೊಂಡಿರೋ ಬೇಜಾರ್ಗಾದ್ರು ಈ ತಿಂಗಳು 25ನೇ ತಾರೀಕು ಒಳಗಡೆ 50,000 ಫಾಲೋವರ್ಸ್ ಮಾಡಿಬಿಡಿ ಗೈಸ್, ಟಪ ಅಂತ. ಗೈಸ್, ಈ ಚಿಕನ್ದು ಸುಟ್ಟೋದಕ್ಕೆ ಬಂದು ನಾನು ನಂದು ಬ್ರೇಕಪ್ ಆಗ್ದೋಗ ಯಾವ ಥರ ಅಳ್ದೆ, ಆ ಥರ ಎಲ್ಲ ಅಳ್ಳಿಲ್ಲ. ಜನ್ಮಕ್ಕೆ ಹೋಗೋ. ಈ ಚಿಕನಿಂದ ನನಗೆ ಮೂವಿಗಳಲ್ಲಿ ಬ್ರೇಕಪ್ ಆದರೆ ಹೆಂಗೆ ಅಳ್ತಾರೆ ಆ ಥರ ಅಳ್ಳೋ ಥರ ಸೀನ್ ಬಂದ್ಬಿಟ್ಟೈತೆ ಗೈಸ್. ಅದ್ರ ಕ್ರೇಜ್ ಮಸ್ತಾಗಿ ಆಗ್ತೈತೆ. ಬೇಕಾ ಕೊಡಲ್ಲ.